ಮುಂಚಿತವಾಗಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇದರ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ಹೊಡೆತವನ್ನ ಇದು ಹಂತ ಹಂತವಾಗಿ ಬೇರೆ ಬೇರೆ ಸ್ವರೂಪಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀವಿ. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೀಗೆ ಸಮರ್ಥನೆ ಮಾಡಿಕೊಳ್ಳುವಾಗಲೇ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೇಂದ್ರದ ನಿರ್ಧಾರಗಳನ್ನು ಸಮರ್ಥಿಸಿಕೊಂಡರು. And Bharat is the only country, madam, where prices of petrol and diesel over a representative period have come down. In the case of petrol by about 2% or so and diesel by a little percent instead of going up, because the Honorable Prime Minister reduced the excise duty levied by the centre on 2 occasions. Central excise duty came down and all the BJP states reduced the VAT that they charge. If महंगाई खत्म करनी थी, वो खटाखट महंगाई बढ़ गई है. Petrol bombs. You floated, say, 1,41,000 crores. Today, madam, we are having to pay back 3,20,000 crores. ಇನ್ನು ರಾಜ್ಯದ ಆದಾಯಕ್ಕೆ ಇರೋದು ನೋಂದಣಿ, ಪೆಟ್ರೋಲ್ ಹಾಗೂ ಲಿಕ್ಕರ್ ಅನ್ನೋದು ಸಿಎಂ ಸಿದ್ದರಾಮಯ್ಯವಾದ. ಕೇಂದ್ರ ಸರ್ಕಾರ ಜಿಎಸ್ಟಿಗೂ ಕತ್ತರಿ ಹಾಕಿದೆ. ರಾಜ್ಯಗಳ ಅನುದಾನವನ್ನು ಕೊಡ್ತಿಲ್ಲ. ಹಾಗಾಗಿ ಸೇಲ್ಸ್ ಟ್ಯಾಕ್ಸ್ ಹೆಚ್ಚಿಸೋದು ಅನಿವಾರ್ಯ ಅಂತಾರೆ ಸಿಎಂ. ಇನ್ಕಮ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಎಕ್ಸೈಸ್ ಡ್ಯೂಟಿ ಅವರೇ ಕಲೆಕ್ಟ್ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ ಟ್ಯಾಕ್ಸ್ ಹಾಕೋದು, ಅದು ಬಿಟ್ರೆ ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು, ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಇದು ಲ್ಯಾಂಡ್ ವ್ಯಾಲ್ಯೂ ಮೇಲೆ. ಇದು ಬಿಟ್ರೆ ಇನ್ ಬಾಕಿ ಎಲ್ಲ ಜಿಎಸ್ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ. ನಮಗೆ ಅದರಲ್ಲಿ ರಾಜ್ಯದ ಪಾಲು ಕೂಡ ಕಡಿಮೆ ಕೊಡ್ತಾರೆ. ಈ ಮಧ್ಯೆ ಕರ್ನಾಟಕ ಸರ್ಕಾರ ದುಬಾರಿ ಭಾಗ್ಯ ಕೊಡ್ತಿದೆ ಅನ್ನೋದು ಬಿಜೆಪಿ ವಾದ. ಮೊನ್ನೆ ನೋಂದಣಿ ಶುಲ್ಕ, ನಿನ್ನೆ ಪೆಟ್ರೋಲ್, ಮುಂದೆ ಅಗತ್ಯ ವಸ್ತುಗಳು ದುಬಾರಿ ಆಗಬಹುದು ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅದಕ್ಕೆ ಸಿಎಂ ಟಾಂಗ್ ಕೊಟ್ರು. ಇವರು ಬಂದ ನಂತರ ಎರಡನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆನ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಗ್ಯಾರಂಟಿ ಏನು ಕೊಟ್ಟಂಗಾಯ್ತು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನೀವು 3.5 ರೂಪಾಯಿ ಜಾಸ್ತಿ ಮಾಡಿದ್ರಿ, ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ, ಹಾಲು ದರ ಜಾಸ್ತಿ ಆಗುತ್ತೆ, ಉಳಿದ ಎಲ್ಲ ತರಕಾರಿ ಬೇಳೆ ಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸಾರಿ ಜಾಸ್ತಿ ಆಗುತ್ತೆ. ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಸರ್ಕಾರ ದಿವಾಳಿ ಆಗಿರೋ ಕಾರಣದಿಂದ ಈ ಕ್ರಮಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಜನರ ಮೇಲೆ ದ್ವೇಷ ಸಾಧಿಸುವಂತಹ ಕಾರಣದಿಂದ ಇದನ್ನು ಮಾಡಿದ್ದಾರೆ. ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವಂತಹ ಸರ್ಕಾರ ಜನರ ಗಾಯದ ಮೇಲೆ ಬರೆ ಎಳೆದಿದೆ. ನಾವು ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ರಿಸೋರ್ಸಸ್ ಅನ್ನ ಮೊಬಿಲೈಸ್ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ತೆರಿಗೆಯನ್ನು ಕೂಡ ಹೆಚ್ಚು ಮಾಡೋದು. ಬಸ್ ದರ ಯಾವಾಗ ಹೆಚ್ಚು ಮಾಡಿದ್ದು ಗೊತ್ತಾ ನಿಂಗೆ? ಅಲ್ಲ, ಯಾವಾಗ ಹೆಚ್ಚು ಮಾಡಿದ್ದು? ಇಲ್ಲ ಈಗ ಸದ್ಯಕ್ಕೆ ಇಲ್ಲ, ನಾವು ಚರ್ಚೆ ಮಾಡಬೇಕು ಡಿಪಾರ್ಟ್ಮೆಂಟ್. ನಮ್ಮ ಸರ್ಕಾರದ ಅಗತ್ಯವಿರುವ ಆದಾಯವನ್ನ ನಾವು ಸಂಗ್ರಹ ಮಾಡಿಕೊಳ್ಳಬೇಕಿದೆ, ಮಾಡಿಕೊಳ್ಳುತ್ತಿದ್ದೇವೆ. ಬಿಜೆಪಿಯವರು ಹೇಳೋ ಹಾಗೆ ಯಾವುದೇ ಗ್ಯಾರಂಟಿಗಳು ಯಾವ ಕಾಲಕ್ಕೂ ನಿಲ್ಲೋದಿಲ್ಲ ಎಂಬುದು ಸಿಎಂ ಸಮರ್ಥನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇಲ್ಲಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಸಮರ್ಥನೆ, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ದರ ಇಳಿಕೆ ಮಾಡೋದಕ್ಕೆ ಎಲ್ಲರೂ ಕೂಡ ಕ್ರೆಡಿಟ್ ತಗೊಳ್ತಾರೆ. ನಾವು ಇಷ್ಟು ಇಳಿಕೆ ಮಾಡಿದ್ವಿ, ಇವರು ಏರಿಸಿರುವಂತಹ ದರದ ಬಗ್ಗೆ ಯಾರೂ ಯಾವುದೇ ರೀತಿಯಾದ ಚಕಾರ ಎತ್ತಿದ್ರೆ ಅದಕ್ಕೆ ಒಂದಿಷ್ಟು ಸಮರ್ಥನೆ ಕೊಡ್ತಾರೆ. ಈ ರೀತಿಯಾಗಿ ತೆರಿಗೆ ಸಂಗ್ರಹ, ಈ ಮೂಲಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥ ಉದ್ದೇಶ ಅನ್ನುವಂತಹ ಪದಗಳ ಬಳಕೆ ಆಗುತ್ತೆ. ಆದರೆ ಅಂತಿಮವಾಗಿ ಇದು ಎಲ್ಲವೂ ಕೂಡ ಜನರ ಮೇಲೆ ವಿಧಿಸುವಂತಹ, ನೇರವಾಗಿ ಜನ ಕೊಡುವಂತಹ ತೆರಿಗೆಯ ಹಣವೇ ಆಗಿರುತ್ತೆ. ಜನಕ್ಕೇನೆ ಇದರ ಭಾರ ತಟ್ಟುವಂಥದ್ದು. ನಟರಾಜ್ ಗೌಡ್ರೆ, ಸಮರ್ಥನೆಗಳು ನೀವೇ ಆವಾಗಲೇ ಅಶೋಕ್ ಗೌಡ್ರು ಬಹಳಷ್ಟು ವಿವರಗಳನ್ನು ಕೊಟ್ಟರು. ಯಾವ ರೀತಿಯಲ್ಲಿ ನಿಮ್ಮ ಸರ್ಕಾರ ಪದ ಮೇಲೆ ಎಷ್ಟೆಷ್ಟು ಯಾವ್ಯಾವುದಕ್ಕೆಲ್ಲ ಹೈಕ್ ಆಗಿದೆ ಅಂತ ಹೇಳಿ. ಖಂಡಿತ. ಈಗ ನಾನು ಹೇಳ್ತೀನಲ್ಲ, ರಾಜ್ಯ ಸರ್ಕಾರಗಳು, ಅದು ಬಿಜೆಪಿ ಇತ್ತ ಕಾಂಗ್ರೆಸ್ ಇತ್ತ, ಆರ್ಥಿಕ ನಿರ್ವಹಣೆ ಬಹಳ ಕಷ್ಟಕರವಾಗಿದೆ. GST ಬಂದಮೇಲೆ ತುಂಬ ಕಷ್ಟಕರವಾಗಿದೆ. ಅದು ಎಸ್ಪೆಷಲಿ ನಾವು ಕೊಡುವಂತಹ ಕಾರ್ಪೊರೇಟ್ ಟ್ಯಾಕ್ಸು, ನಾವು ಕೊಡೋ ಇನ್ಕಮ್ ಟ್ಯಾಕ್ಸು, ನಮಗೆಲ್ಲ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಾವು ಕೊಡ್ತಾ ಇರ್ತಕ್ಕಂಥ 13 ಪೈಸಾ, 100 ರೂಪಾಯಿನಲ್ಲಿ 13 ಪೈಸಾ ವಾಪಸ್ ರಾಜ್ಯಕ್ಕೆ ಬರ್ತಾ ಇರೋದು ಭಾಳ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಇಷ್ಟೊಂದು ತೆರಿಗೆಯನ್ನು ತಗೊಂಡ್ರೂ ಕೂಡ 10 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಅವರು ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. 55 ಲಕ್ಷ ಕೋಟಿ ರೂಪಾಯಿ ಇದ್ದಂತಹ ಸಾಲ ಇವಾಗ 180 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಎಲ್ಲರ ಮೇಲೆ ಹೊರೆಯನ್ನೇ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ನೀವು ತೆರಿಗೆ ದುಡಿದು ಕೇಂದ್ರ ಸರ್ಕಾರಕ್ಕೆ ಕೊಡಿ, ಇಲ್ಲಿನ ಜನತೆಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ಹೋರಾಟ ಮಾಡಿದ್ದು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿ, ನೀವು ತೆರಿಗೆನಾದ್ರೂ ನಮಗೆ ವಿನಾಯಿತಿ ಮಾಡಿಕೊಟ್ಟು ನಮಗೆ ಇನ್ಕ್ರೀಸ್ ಮಾಡಿಕೊಡಿ, ಇಲ್ವಾ ನಮಗೆ ಕೊಡಬೇಕಾದಂಥ ಎಕ್ಸ್ಟ್ರಾ ಏನು ವಿಶೇಷ ಅನುದಾನಗಳಂತ ಬರ್ತಾವಲ್ಲ, 15 ಹಣಕಾಸಿನ ಆಯೋಗ ಹೇಳ್ತು ವಿಶೇಷ ಅನುದಾನ ಕೊಡಿ 5,495 ಕೋಟಿ ಅಂತ. ಅವಾಗ ಅದು ಕೊಡಲಿಲ್ಲ.
ಆಮೇಲೆ ಫೈನಲ್ ವರದಿನಲ್ಲಿ 6,000 ಕೋಟಿ ಕೊಡಿ ಅಂತ ಕೇಳಿದ್ರು ಅದು ಕೊಡಲಿಲ್ಲ. ಈವನ್ ಅವ್ರು ಬಜೆಟಲ್ಲಿ ಘೋಷಣೆ ಮಾಡ್ತಾರಲ್ಲ, ಬಜೆಟಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅಂತ, ಅದನ್ನೂ ಕೊಡಲಿಲ್ಲ. ಆಮೇಲೆ ಈ ಬರ ಪರಿಹಾರ ಬಂದಾಗ 18,000 ಕೋಟಿ ಕೇಳಿದ್ವಿ, 3,500 ಕೋಟಿ ಕೊಟ್ಟರು. ಅದು 6 ತಿಂಗಳ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಂದ ನಾವು ಪಡ್ಕೋಬೇಕು ಬಂತು. ಆ ರೀತಿಯಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಅದು ಎಸ್ಪೆಷಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಮಾಡ್ತಾ ಇದೆ, ಕರ್ನಾಟಕಕ್ಕೆ ಅಧಿಕವಾಗಿ ಮಾಡ್ತಾ ಇದೆ. 25 ಸಂಸದರಿದ್ದರು, 26 ಸಂಸದರಿದ್ದರು, ಈಗಲೂ ಕೂಡ ಅವರ 18-19 ಜನ ಸಂಸದರಿದ್ದಾರೆ. ರಾಜ್ಯದ ಹೆಂಗೆ ಹಿತವನ್ನು ಕಾಪಾಡಿದ್ರೆ ಭಾಳ ಮುಖ್ಯ. ಇಲ್ಲಿ ಆಗಿರ್ತಕ್ಕಂತಹ ಇನ್ಕ್ರೀಸ್ ಇದೆಯಲ್ಲ, ಬೆಲೆ ಏರಿಕೆದು ಅತ್ಯಂತ ಕಡಿಮೆ ಮತ್ತು ಸ್ವಾಭಾವಿಕ ಮತ್ತು ಸಮಂಜಸವಾಗಿದೆ. ಇದನ್ನು ಯಾರು ಹೋರಾಟ ಮಾಡೋಂಥದ್ದು, ಚೀರಾಟ ಮಾಡೋದು BJPಗರು ಯಾವತ್ತೂ ಮಾಡಿಲ್ಲ ಹೋರಾಟವನ್ನು. ಅದನ್ನ ರಾಜ್ಯದ ಪರವಾಗಂತೂ ಹೋರಾಟ ಮಾಡಿಲ್ಲ. ಇವತ್ತು ಅವರ ಹೋರಾಟ ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಆದರೆ ಇದು ಇನ್ನೂ ಮುಂದಕ್ಕೆ ಕಷ್ಟ ಆಗ್ತದೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮ ರಾಜ್ಯದ ಜನಗಳನ್ನ ಕಾಪಾಡಬೇಕಾಗ್ತದಲ್ಲ. ನಮಗೆ ಬೇರೆ ಯಾವ ಸಂಪನ್ಮೂಲಗಳಲ್ಲಿ ನಾವು ಮಾಡ್ಬೋದು? ಈ BJP ಸರ್ಕಾರ ಬಂದಾಗ ಟೌನ್ ಹಾಲ್ನ ಹಡ ಇಟ್ಬಿಟ್ಟಿದ್ರು, ಮೇಯೋ ಹಾಲ್ನ ಹಡ ಇಟ್ಬಿಟ್ಟಿದ್ರು ಅವರು BBMPಲಿ ಇದ್ದಾಗ, ಮತ್ತು ರಾಜ್ಯ ಸರ್ಕಾರ ಇದ್ದಾಗ ನಾವೆಲ್ಲ ಬಿಡಿಸ್ಕೊಂಡ್ವಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 2013ರಿಂದ 2018ವರೆಗೆ ಆ ಥರ ನಮ್ಮ ಪ್ರಾಪರ್ಟಿಗಳನ್ನ ಪ್ಲೆಡ್ಜ್ ಮಾಡೋಕ್ಕಾಗಲ್ಲ, ಇಲ್ಲ ಮಾರಾಟ ಮಾಡಲಿಕ್ಕಾಗಲ್ಲ. ಇರೋದ್ರೊಳಗೆ ನಿರ್ವಹಣೆ ಮಾಡಬೇಕಂದ್ರೆ ಖಂಡಿತವಾಗಿ ಕಷ್ಟ ಸಾಧ್ಯ ಇದೆ ರಾಜ್ಯದಲ್ಲಿ ಈಗ. ಬಟ್ ಅಂದರೆ ಏನು ಖಜಾನೆ ಖಾಲಿಯಾಗಿದೆ ಆ ಥರದ್ದೇನಿಲ್ಲ. ರಾಜ್ಯದಲ್ಲಿ ತೆರಿಗೆನೂ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇದೆ. ಅದು ತಕ್ಕನಾಗಿ ನಾವು ರಾಜ್ಯದ ಜನತೆಗೆ ಕಾಪಾಡಬೇಕು, ಅದಕ್ಕೆ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಹೋರಾಟವನ್ನು ಮಾಡಬೇಕಾದಂಥ BJP ರಾಜ್ಯದ ವಿರುದ್ಧ ಹೋರಾಟ ಮಾಡೋದು ಅದು ಹಾಸ್ಯಾಸ್ಪದ ಅಷ್ಟೇ. ಬಿಟ್ಟರೆ ಈಗ 16ನೇ ಹಣಕಾಸಿನ ಆಯೋಗ, 16ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 3.61% ಅಷ್ಟೇ ಡೆವಲ್ಯೂಷನ್ ಬರುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಖಂಡಿತವಾಗಿ ವಾರ್ಷಿಕವಾಗಿ 50,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಹಂಗಿದ್ರೂ ಕೂಡ ಯಾಕೆ ಇವರು ತುಟಿಪಿಟಿ ಕನ್ನಡ BJP ನಾಯಕರು ಇವಾಗ ಹೋರಾಟ ಮಾಡಿ ಹಣ ತೊಗೊಂಬರ್ಬೇಕಲ್ವಾ? ತೊಗೊಂಡು ಬಂದರೆ ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ವಿನಿಯೋಗ ಮಾಡ್ಬೋದು. ಈಗ ಗ್ಯಾರಂಟಿ ಯೋಜನೆಗಳಿಗೆ ನಾವು ಬೇರೆ ಹಣವನ್ನು ವಿನಿಯೋಗ ಮಾಡಬಹುದು. ಯೋಜನೆಗಳಿಗೆ ಹಣ ಮಾಡ್ತೀರಾ ಇಲ್ಲ ಅಂತ ಹೇಳೋದಲ್ಲ. ಬಜೆಟ್ ಮೇಲೆ ಓವರಾಲ್ ಆಗಿ ನೀವು ಸಂಪನ್ಮೂಲ ಕ್ರೋಢೀಕರಣದ ಹೆಸರಲ್ಲಿ ಜನರ ಮೇಲೆ ಹಾಕ್ತಾ ಇರುವಂತದ್ದು ಇದು ಮಾಡಲೇಬೇಕಾಗ್ತದೆ. ಇದು ತುಂಬಾ ಕಡಿಮೆ ಮತ್ತೆ ಅನಿವಾರ್ಯದ ಬೆಳವಣಿಗೆ ಇದೆ. ಇದು ಸಹಜವಾಗಿ ಬೆಳವಣಿಗೆ. ಇದು ವಾರ್ಷಿಕವಾಗಿ ಮುಂದಕ್ಕೂ ಆಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು, ಮುದ್ರಾಂಗ ಶುಲ್ಕ ಜಾಸ್ತಿ ಆಗ್ಬೋದು, ಅಬಕಾರಿ ಶುಲ್ಕ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಇಷ್ಟರಲ್ಲಿ ಬಿಟ್ಟರೆ ನಮಗೆ ಬೇರೆ ಎಲ್ಲೂ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಅಶೋಕ್ ಗೌಡ್ರೆ, ನೋಡಿ, ಒಂದು ಫಸ್ಟು ಶಿವಶಂಕರ್ ಅವರು ಹೇಳ್ತಾ ಇದ್ರು ಬೇಸ್ ಪ್ರೈಸ್ ಕಡಿಮೆ ಆಯಿತು ಅಂತ ಹೇಳಿ. ಕೇವಲ 25 ಪೈಸಾ ಮಾತ್ರನೇ ಬೇಸ್ ಪ್ರೈಸ್ ಕಡಿಮೆ ಆಗಿದ್ದು. ನಾನು ಈಗ ತಾನೇ ಚೆಕ್ ಮಾಡ್ತಿದ್ದೆ, ಕೇವಲ 25 ಪೈಸಾ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ತಿದ್ದಂಥ ತೊಂದರೆ ಏನು ಅಂದರೆ ಕೇವಲ 200 ಚಿಲ್ಲರೆ ಕೋಟಿ ಮಾತ್ರ. ಆದರೆ ಇವ್ರು ಕಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿರೋದು, ಕರ್ನಾಟಕ ಜನತೆ ಮೇಲೆ ಹೇರಿಸ್ಲಿಕ್ಕೆ ಕೊಟ್ಟಿರೋದು 5,000ದಿಂದ 6,000 ಕೋಟಿ ಮೊದಲಿಗೆ. ಇವತ್ತು ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಕ್ರೂಡ್ ಆಯಿಲ್ ಪ್ರೈಸಸ್ಸು ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತೇನೆ ಈ ತಮ್ಮ ವಾಹಿನಿ ಮೂಲಕ, 2004ರಲ್ಲಿ $40.51 ಇತ್ತು ಪರ್ ಬ್ಯಾರಲ್ಗೆ. ಆವತ್ತು 33 ರೂಪಾಯಿಗೆ ಸಿಗ್ತಾಯಿತ್ತು ಆ್ಯಾವ್ರೇಜ್ ಪ್ರೈಸು. 2014ರಲ್ಲಿ 93.17 ಇತ್ತು, ಆಗ 72 ರೂಪೀಸ್ ಸಿಗ್ತಾಯಿತ್ತು ಅಂದರೆ ಬ್ಯಾರಲ್ಗೆ 93.17 ಇತ್ತು $1. 72 ರೂಪೀಸಿಗೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾಯಿತ್ತು. 2020ರಲ್ಲಿ ಹೇಳ್ಬಿಡ್ತೀನಿ 39.68 ಇತ್ತು. ಏನಕ್ಕೆ ಅಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಬಿದ್ದಿತ್ತು ಬಿಕಾಸ್ ಆಫ್ ಕರೋನಾ. ಯಾರೂ ತೊಗೊಳ್ತಾ ಇರಲಿಲ್ಲ, ಎಕಾನಮಿ ಮೂವ್ ಆಗ್ತಿರಲಿಲ್ಲ. 2022 ಬಂದರೆ 94.53 ಇತ್ತು. ನೀವು 2020ರಿಂದ 2024ವರೆಗೂ ಭಾರತದಲ್ಲಿ ಎಷ್ಟು ಪ್ರೈಸ್ ಫ್ಲಕ್ಚುಯೇಟ್ ಆಗಿದೆ ಹೆಂಗೆ ಗೊತ್ತಾ? ಅನುಕೂಲಕವಾದಂತ ಲೆಕ್ಕವನ್ನು ನಾನು ಹೇಳಬೇಕು ಅಂತ ಅಷ್ಟೇ. ನೀವು ಮಾಡ್ತಾ ಇರುವಂತದ್ದು ನಾನು ಲೆಕ್ಕವನ್ನು ಹೇಳಲೇನು, ನಾನು ಅದರದ್ದು ಲೆಕ್ಕ ಹೇಳಲೇನು, ಅದರ ಲೆಕ್ಕಗಳನ್ನು ನಾನು ಹೇಳ ಯಾವ ಅವಧಿಗಳಲ್ಲಿ ಯಾವ ವರ್ಷಗಳಲ್ಲಿ ನೀವು 64 ರೂಪಾಯಿ ಇದ್ದನ್ನ 84 ರೂಪಾಯಿಗೆ ಹೋಗೋದಕ್ಕೆ, 102 ರೂಪಾಯಿಗೆ ಹೋಗೋದಕ್ಕೆ, 100 ರೂಪಾಯಿಗೆ ಹೋಗೋದಕ್ಕೆ ನಿಮ್ಮ ಕೊಡುಗೆ ಕೂಡ ಇದೆ. ಅದನ್ನು ನೀವು ಹೇಳ್ತಾ ಇಲ್ಲ. ಹರಿಪ್ರಸಾದ್, ನಾನು ಎಲ್ಲ $114 ಇತ್ತು ಆ ಸಂದರ್ಭದಲ್ಲಿ. ನಮ್ಮಲ್ಲಿ ಎಷ್ಟಿತ್ತು ನೋಡಿ, ಆ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟಿತ್ತು? ಬಂದೆ $72ಗೆ ಬಂದಾಗ ಏನಾಯ್ತು, ಇವಾಗ ಎಷ್ಟಿತ್ತು? ಅದು ಕೂಡ ಪಾಯಿಂಟ್ ಅಲ್ವಾ? ಮುಗಿಸ್ಬಿಡ್ತೀನಿ ನೋಡಿ. ಇದು ಇಂಟರ್ನ್ಯಾಷನಲ್ ಪ್ರೈಸಸ್ ಎಷ್ಟೇ ಫ್ಲಕ್ಚುಯೇಟ್ ಆದರೂ ಸಹ ಭಾರತದ ಪ್ರೈಸಸ್ ಏನಿದೆ ಫ್ಲಕ್ಚುಯೇಟ್ ಆಗ್ತಿಲ್ಲ ಅಂತಕ್ಕಂತಹ ಮಾತು ಮಾತ್ರ ನಾನು ಹೇಳಕೊಟ್ಟಿದ್ದು ಇದರಲ್ಲಿ. ಆದರೆ ಇವತ್ತು ಇದೆಲ್ಲ ಕ್ರೋಢೀಕರಣ ಮಾಡ್ತೀರಲ್ಲ, ಸಂಪತ್ನೆಲ್ಲ ಇಷ್ಟೆಲ್ಲ ಕ್ರೋಢೀಕರಣ ಮಾಡಿ ಇದ್ರ ಜೊತೆಗೆ 1,92,000 ಕೋಟಿ ಸಾಲ ತಗೊಂಡ್ರಲ್ಲ ಕಳೆದ 13 ತಿಂಗಳಲ್ಲಿ. ಕರ್ನಾಟಕ ರಾಜ್ಯ ಜನತೆಗೆ ನೀವು ಕೊಟ್ಟಂಥ ಅಮೌಂಟ್ ಎಷ್ಟಪ್ಪ, ಇದನ್ನು ಸ್ಪೆಸಿಫೈ ಮಾಡಿ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. 4 ವಿಚಾರಗಳಲ್ಲಿ, ನ್ಯಾಷನಲ್ ಲೈಫ್ ಸ್ಕಿಲ್ ಮಿಷನ್ನಲ್ಲಿ, ನ್ಯಾಷನಲ್ ಜಲ್ ಜೀವನ್ ನಿಗಮಲ್ಲಿ ಮತ್ತು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನಲ್ಲಿ ಮತ್ತು NRHMಲ್ಲಿ ಅಂದರೆ ನಮ್ಮ ಆರೋಗ್ಯ ಇಲಾಖೆಗಳಲ್ಲಿ ನೀವು ಎಷ್ಟು ಅಮೌಂಟನ್ನ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದಂಥ ಅಮೌಂಟ್ನ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಶ್ವೇತಪತ್ರ ಹೊಡಿಸ್ಲಿ. ಯಾಕೆಂದರೆ ನ್ಯಾಷನಲ್ ಲೈಫ್ ಸ್ಕಿಲ್ ಮಿಷನಲ್ಲಿ
ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲಿಂದ 0 ಅಮೌಂಟ್ ಬಿಡುಗಡೆ ಆಗಿರತಕ್ಕಂಥದ್ದು. ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನಲ್ಲೂ ಸಹ 0 ಅಮೌಂಟ್ ಬಿಡುಗಡೆ ಆಗಿರತಕ್ಕಂಥದ್ದು. ಜಲ್ ಜೀವನ್ ಮಿಷನ್ನಲ್ಲಿ ಮಾತ್ರ ಅದು ಕೇವಲ ಇವ್ರು ಕೊಡಬೇಕಾಗಿದ್ದ ಅಮೌಂಟ್ನಲ್ಲಿ ಕೇವಲ 10% ಕೊಟ್ಟಿದ್ದಾರೆ. ಅಂದರೆ ಅರ್ಥ, ರಾಜ್ಯ ಸರ್ಕಾರನ ನೀವು ಇಷ್ಟೆಲ್ಲ ಕ್ರೋಢೀಕರಿಸಿ ರಾಜ್ಯ ಸರ್ಕಾರನ ದಿವಾಳಿ ಮಾಡಿ ನಿಮ್ಮ ಸ್ವಂತ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ನಮ್ಮ ಆಪಾದನೆ. ಒಂದು. ಎರಡನೇದು ಅತ್ಯಂತ ಪ್ರಮುಖ ಅಂತಂದ್ರೆ ಬೇರೆ ಬೇರೆ ಅಶೋಕ್ ಗೌಡ್ರೆ, ಈಗ ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಉಳಿದ ಕಡೆಗಳಲ್ಲಿ ಮಾತಾಡೋದು ಒಂದು ರೀತಿ, ನೀವು ಡಿಬೇಟ್ನಲ್ಲೂ ಕೂಡ ಒಂದು ಮಾತನ್ನು ಹೇಳಿದ್ರಿ, ಇಷ್ಟು ಹಣವನ್ನು ಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿ ಅವರಿಗೆ ಹೋಗ್ತಾ ಇದೆ ಅಂದ್ಕೊಂಡು. ಅಂದರೆ ನಿಮ್ಮ ಪ್ರಕಾರ ಇಲ್ಲಿಗ ₹3 ನಾನು ಕಟ್ಟಿರುವಂಥ ₹3 ನೇರವಾಗಿ ಸೋನಿಯಾ ಗಾಂಧಿ ಅವರಿಗೆ ಹೋಗುತ್ತೆ 1 ಲೀಟರ್ ಮೇಲೆ ಈಗ ಅನ್ನೋದು. ಇದಕ್ಕೆಲ್ಲ ಏನ್ ಮಾಡ್ತಾರೆ ನೋಡಿ ಇದಕ್ಕೆ ಉಪಯೋಗಿಸ್ಕೊಂತಿರೋದು ಏನಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಆ ನಿಗಮ ಈ ನಿಗಮ ಅಂತ ಹೇಳಿ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಚರ್ಚೆ ಮಾಡಿದ್ರೆ 187 ಕೋಟಿ ಒಟ್ಟೋಗ್ಬಿಟ್ಟಿತ್ತು. ಸಿಕ್ಕಾಕೊಂಡ್ಬಿಟ್ರು ಅಂತೇಳಿ 94 ಕೋಟಿ ಒಟ್ಟೋಗ್ಬಿಟ್ಟಿದೆ. ಇನ್ನೇ ಮಿಕ್ಕಿರ್ತಕ್ಕಂಥದ್ದು ಅಮೌಂಟ್ ಬಂದಿದೆ. ಈ ರೀತಿ ಅಭಿವೃದ್ಧಿ ನಿಗಮಗಳಲ್ಲಿ ಪ್ರತಿಯೊಂದಕ್ಕೂ ಸಹ ಎಲ್ಲದರಲ್ಲೂ ಸಹ ಇನ್ವೆಸ್ಟಿಗೇಟ್ ಮಾಡಿ ಕರೆಕ್ಟಾಗಿ ಇಲ್ಲಿ ಕ್ರೋಢೀಕರಣ ಆಗ್ತಿರ್ತಕ್ಕಂತಹದ್ದು ಎಲ್ಲ ಅಮೌಂಟ್ನ ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀರಾ. ಪ್ರಶ್ನೆ ಇರುವಂಥದ್ದು, ಈಗ ನೀವು ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿರೋದನ್ನ ನೀವು ಇಲ್ಲ ಸಂಪನ್ಮೂಲ ಕ್ರೋಢೀಕರಣ ನಾನಾ ಹೆಸರಲ್ಲಿ ನೀವು ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಕೂಡ ನಾಳೆ ದಿವಸ ಬಸ್ ದರ ಏರಿಕೆ ಕೆಲವೊಂದು ನೋನ್ ಏರಿಕೆ ಆಗ್ತಿದೆ, ಇನ್ನೊಂದು ಅನ್ನೋನ್ ಆಗ್ತಾ ಇದೆ. ಅದು ಯಾವ ಕಾಲದಲ್ಲಿ ಆಗಿದೆ ಅನ್ನೋಂಥದ್ದೇ ಗೊತ್ತಿಲ್ಲ ಜನರಿಗೆ. ಆ ರೀತಿಯಾಗಿ ದರ ಏರಿಕೆ ಆಗ್ತಾನೆ ಇದೆ ಅಲ್ಲಿ. ಇಲ್ಲ, ಹಾಗಾದ್ರೆ ಇದೆಲ್ಲರೂ ಕೂಡ ಜನರಿಗೆ ಆಗಿರುವಂಥ ಹೊರೆ ಅಲ್ವಾ? ಒಂದು ಏನಿದೆ ಅಂದರೆ, ಆವಾಗಲೇ ಅಶೋಕ್ ಗೌಡ್ರು ಹೇಳಿದ್ರು 21,000 ಇದ್ದಿದ್ದು ಬಸ್ಸು 19,000 ಓಡ್ತಾ ಇದೆ, ಮಿಕ್ಕಿದೆಲ್ಲ ಕೆಟ್ಟೋಗಿ ನಿಂತಿದೆ, 1800 ಬಸ್ಗಳು ಕೆಟ್ಟೋಗಿ ನಿಂತಿದೆ. ಕಳೆದ 4 ವರ್ಷಗಳಲ್ಲಿ ಇವರು ಒಂದು ಬಸ್ಗಳನ್ನು ಕೊಂಡುಕೊಳ್ಳಿಲ್ಲ, ನಂಬರ್ 1. ನಂಬರ್ 2, ನೀವು 2014 ಮುಂಚೆ ನೀವು ನೋಡಿದಾಗ ಎಲ್ಲ ಬಸ್ಗಳು ಜೆ ಎನ್ ಆರ್ ಅಂತ ಹೇಳಿ ದೆಹಲಿಯಿಂದಂತಹ ಕೇಂದ್ರ ಸರ್ಕಾರ ನಮಗೆ ಸ್ಪಾನ್ಸರ್ ಮಾಡಿ ಬಸ್ಗಳನ್ನ ಕೊಡ್ತಾ ಇತ್ತು. ಇವರು ಅದನ್ನು ಯೋಜನೆಯನ್ನು ಬದಲಾಯಿಸಿ ಅಮೃತ್ ಯೋಜನೆ ಅಂತ ಮಾಡಿದ್ರು. ತದನಂತರ ಅಲ್ಲಿಂದ ಬರ್ತಾ ಇರ್ತಕ್ಕಂತಹ ಅನುದಾನ ಕಡಿಮೆ, ಅಲ್ಲಿಂದ ಬರ್ತಾ ಇರ್ತಕ್ಕಂತಹ ಅವಕಾಶಗಳು ಕಡಿಮೆ. ಇಲ್ಲಿ ರಾಜ್ಯ ಸರ್ಕಾರ ಹೆಂಗೆ ನಿಭಾಯಿಸಬೇಕು? ಈಗ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ಬಸ್ಗಳನ್ನ ಪ್ರೊಕ್ಯೂರ್ ಮಾಡಿ ಜಾಸ್ತಿ ಕೊಂಡ್ಕೊತಾ ಇದೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕಲೇಬೇಕು. ಕೇಂದ್ರ ಸರ್ಕಾರ ತಾವು ಪ್ರಾಯೋಜಿತ ಯೋಜನೆಗಳನ್ನು ಹಣಕಾಸಿನ ಕಡಿಮೆ ಮಾಡಿಬಿಟ್ರೆ, ಮುಂಚೆ ಎಲ್ಲ ಈಗ 2021-22ರಲ್ಲಿ 18,000 ಕೋಟಿ 20,000 ಕೋಟಿ ಕೊಡ್ತಾ ಇದ್ದಾರೆ, 23-24 ಬರೀ 13,000 ಕೋಟಿಗೆ ಬಂದುಬಿಟ್ರೆ ಇಳಿದುಬಿಟ್ರೆ ಏರಿಕೆ ಆಗಬೇಕಾ ಇಳಿಬೇಕಾ? ಸೊ ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಯೋಜನೆಗಳಲ್ಲಿ ಹಣವನ್ನು ಹೆಚ್ಚಾಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಅವಾಗ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬರುತ್ತೆ. ತೆರಿಗೆನೂ ಕಡಿಮೆ ಕೊಡ್ತೀರಾ ನೀವು, ಸೆಂಟ್ರಲಿ ಗ್ರಾಂಟ್ಸ್ ಕಮ್ಮಿ ಕೊಡ್ತೀರಾ ನೀವು, ನಮ್ಮ ಪಾಲು ಕಡಿಮೆ ಬರ್ತಾ ಇದೆ. ಹಿಂಗಿದ್ದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು? ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅಕ್ಕಪಕ್ಕದ ಎಲ್ಲ ರಾಜ್ಯಗಳು ಇದೇ ಅನುಭವಿಸ್ತಾ ಇರ್ತಕ್ಕಂಥದ್ದು. BJP ಇದ್ದಾಗಲೂ ಇದೇ ಅನುಭವಿಸ್ತಾ ಇದ್ರು. ಅವ್ರಿಗೆ ಧ್ವನಿ ಇರಲಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ, ಕೇಳಲಿಕ್ಕೆ ತಮಗೆ ಧ್ವನಿ ಇರಲಿಲ್ಲ. ನಮಗೆ ಧ್ವನಿ ಇದೆ, ಕೇಳ್ತಾ ಇದ್ದೀವಿ. ಹಂಗಿದ್ಬೇಕಾದ್ರೆ ನಾವು ಈ ಸಣ್ಣ ಪುಟ್ಟ ಸಹಜವಾದ ಬೆಲೆ ಏರಿಕೆಗಳನ್ನು BJP ಬೊಂಬಡಿ ಹೊಡಿತಾ ಇರೋದು ಒಂದು ವಿಪರ್ಯಾಸ ಅಷ್ಟೇ. ಆದರೆ ನೀವು ಬೆಲೆ ಏರಿಕೆಯನ್ನು ಹಿಂಗೆ ಸಮರ್ಥಿಸ್ಕೊಳ್ತೀರಿ. ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಸರ್ಕಾರದ ಕಡೆಯವರು ಹೇಳ್ತಿದ್ದೀರಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದರೆ ಕಡಿಮೆ ಇದೆ, ಅಕ್ಕಪಕ್ಕ ರಾಜ್ಯಗಳಿಗೆ ಈಗ ಚೆನ್ನೈಗೆ ನೇರವಾಗಿ ಕಂಪೇರ್ ಮಾಡಿದರೆ, ಚೆನ್ನೈಗೆ ಮತ್ತು ಬೆಂಗಳೂರಿಗೆ ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆನೇ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ₹102ಗಿಂತ ಮೇಲಿದೆ, ಚೆನ್ನೈಯಲ್ಲಿ ₹100 ಅಷ್ಟೇ ಇರುವಂಥದ್ದು. ₹2 ಡಿಫರೆನ್ಸ್ ಇಲ್ಲೇ ಅಕ್ಕಪಕ್ಕದ ರಾಜ್ಯಗಳಲ್ಲೇ ಇದೆ. ಈಗ ಆಂಧ್ರದಲ್ಲಿ ದೆಹಲಿಯಲ್ಲಿ ₹94, ಅಹಮದಾಬಾದ್ನಲ್ಲಿ ₹94, ಲಕ್ನೋದಲ್ಲಿ ₹94, ಭೋಪಾಲ್ನಲ್ಲಿ ₹94 ಅಷ್ಟೇ ಇರೋದು. ಹೈದರಾಬಾದಲ್ಲಿ ₹106 ಇರ್ಬೋದು, ₹107 ಇರಬೇಕು. ಆಂಧ್ರದಲ್ಲಿ ₹107 ಇದೆ, ತ್ರಿವೇಂದ್ರಮಲ್ಲಿ ₹107. ಕರ್ನಾಟಕ ಅಥವಾ ದಕ್ಷಿಣ ಭಾರತ ರಾಜ್ಯಗಳ ತೆರಿಗೆಯ ಸಿಂಹಪಾಲು ಉತ್ತರ ಭಾರತಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಬಿಹಾರ ಆಗ್ಬೋದು, ಉತ್ತರ ಪ್ರದೇಶ ಆಗ್ಬೋದು, ಹರಿಯಾಣ ಆಗ್ಬೋದು, ಇಲ್ಲಿನ ತೆರಿಗೆಯ ಪಾಲು ಅತಿ ಹೆಚ್ಚು ಅಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರು ₹1 ತೆರಿಗೆ ಕಟ್ಟಿದ್ರೆ ಅವ್ರಿಗೆ ₹1.80 ಸಿಗುತ್ತೆ. ನಾವಿಲ್ಲಿ ₹1 ತೆರಿಗೆ ಕಟ್ಟಿದ್ರೆ ವಾಪಸ್ ₹13 ಸಿಗುತ್ತೆ. ವ್ಯತ್ಯಾಸ. ಯಾಕಂದ್ರೆ ನೋಡಿ, ಈಗ ಈ ರಾಜ್ಯ ಸುಭಿಕ್ಷವಾಗಿರಬೇಕು, ಎಲ್ಲರ ಅಭಿವೃದ್ಧಿ ಆಗಬೇಕು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಈಗ ನೀವು ಹೇಳಿದ್ರೆ 57,000 ಕೋಟಿಯಿಂದ 52,000 ಕೋಟಿಗೆ ಇಳಿತು ಅಂತಂದಾಗ ಅದು ಕುಂಠಿತ ಅಂತಾನೆ. ಅದಕ್ಕೆ ನಾವು ಸಂಪನ್ಮೂಲ ಹೆಂಗೆ ಮಾಡೋದು? ಕೇಂದ್ರ ಸರ್ಕಾರ ಏನಾದ್ರು ಬೇರೆ ಯೋಜನೆಗಳಲ್ಲಿ ಹಣ ವಿಶೇಷ ಅನುದಾನ ಕೊಡ್ತಾ ಇದೆಯಾ? ಇಲ್ಲ, ಕೊಡ್ತಾ ಇಲ್ಲ. ನಮಗೆ ಕೊಡಬೇಕಾದ ಪಾಲನೆ ಕೊಡ್ತಾ ಇಲ್ಲ. ಈ ರೀತಿಯಾಗಿ ತಾರತಮ್ಯ ಇರಬೇಕಾದ್ರೆ, ತೊಂದರೆ ಇರಬೇಕಾದ್ರೆ, ನಿರ್ವಹಣೆ ಮಾಡಬೇಕಾದಾಗ ಇಷ್ಟು ಸಣ್ಣ ಪುಟ್ಟ ಬೆಳವಣಿಗೆಗೂ ಕೂಡ BJP ದೊಡ್ಡದಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು ಆಶ್ಚರ್ಯ ಇದೆ. ಮತ್ತು ಇವ್ರು ನಿಜವಾಗ್ಲೂ ಇದೇ ರೀತಿಯ ಸ್ಪಿರಿಟ್ ಇವ್ರಿಗಿದ್ರೆ, ಉತ್ಸಾಹ ಇವ್ರಿಗಿದ್ರೆ ಖಂಡಿತವಾಗಿ ನರೇಂದ್ರ ಮೋದಿ ಅವರು ಕೇಳಬೇಕು. ನೋಡಿ, JNRM ನಲ್ಲಿ ಹೇಳ್ತಾ ಇದ್ರು ನನ್ನ ಸ್ನೇಹಿತರು, ಎಂತ ಹಾಸ್ಯಾಸ್ಪದ ಅಂದ್ರೆ, ಮುಂಚೆ ಏನಾಗ್ತಿತ್ತು, ಫಂಡ್ ಕೊಟ್ಬಿಡೋರು ಕರ್ನಾಟಕ ರಾಜ್ಯಕ್ಕೆ, ಇವ್ರು ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಳೋ, ಚರಂಡಿ ಕ್ಲೀನಿಂಗ್ಗೂ ಅದೇ ಫಂಡು, ಬಸ್ಗೂ ತಗೊಳಕ್ಕೂ ಅದೇ ಫಂಡು. ಆದರೆ ಅದಲ್ಲ, ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಿದ್ರೆ ಸ್ಪೆಸಿಫಿಕ್ ಫಂಡ್ ಬರ್ತಿದೆ ಇವಾಗ ಅಮೃತ ಯೋಜನೆಯಲ್ಲಿ. ಜನಗಳನ್ನ ಫುಲ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಒಂದು. ಎರಡನೇದು,
ಕೇರಳ ಕಾಂಗ್ರೆಸ್ ಸರ್ಕಾರ ಕೇರಳ ಕಾಂಗ್ರೆಸ್ ಪಕ್ಷ ಅಲ್ಲಿ LDF ಗವರ್ನಮೆಂಟ್ ಇದೆ ಕೇರಳದಲ್ಲಿ, ಅವರೇ ಹೇಳ್ತಾರೆ ಇವ್ರು ನಿರ್ವಹಣೆ ಬರ್ತಿಲ್ಲ, ಕೇಂದ್ರ ಕೊಡ್ತಿರ್ತಕ್ಕಂಥದ್ದು ಎಲ್ಲ ಸರಿ ಇದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಈ ರೀತಿ ಸುಳ್ಳನ್ನು ಆಪಾದ್ಯಗಳನ್ನ ಮಾಡ್ತಾರೆ. ಇದಕ್ಕೂ ಪ್ರಮುಖವಾಗಿ ಇನ್ನೂ ಒಂದು ಪ್ರಮುಖ ವಿಚಾರ, ಆಯ್ತಪ್ಪ ನೀವೆಲ್ಲ ಇಷ್ಟೆಲ್ಲ ಕ್ರೋಢೀಕರಣ ಎಲ್ಲ ಮಾಡ್ತಾ ಇದ್ದೀರಾ, ಕರೆಕ್ಟಪ್ಪ. ನಿಮಗೆ 14 ಬಡ್ಜೆಟ್ಗಳನ್ನ ಮನ್ನಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಆರ್ಥಿಕ ಸಚಿವರಾಗಿದ್ದಾರೆ, ಆಯಿತಾ. ನಿರ್ವಹಣೆಯಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ದಿದ್ರೆ ಕಳೆದ 13 ತಿಂಗಳಲ್ಲಿ ಎಷ್ಟು ಯೋಜನೆಗಳನ್ನು ನೀವು ಶಂಕುಸ್ಥಾಪನೆ ಮಾಡಿದ್ದೀರಾ, ಎಷ್ಟು ಯೋಜನೆಗಳಿಗೆ ನೀವು ಎಷ್ಟು ಅಮೌಂಟ್ನ ಕೊಟ್ಟಿದ್ದೀರಾ. ಇದೆಲ್ಲದಕ್ಕಿಂತ ಜಾಸ್ತಿ ಅಮೌಂಟ್ಗಳನ್ನ ನೀವು ಏನು ಕೊಟ್ಟಿದ್ರಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ಆ ಡಿಪಾರ್ಟ್ಮೆಂಟ್ಗಳಿಂದ ವಾಪಸ್ಸು ಖರ್ಚಾಗದೇ ಇರತಕ್ಕಂಥ ಅಮೌಂಟ್ ಎಷ್ಟಿದೆ ಗೊತ್ತಾ ಈ ಸತಿ? 38% 48% ಇದೆ ವಾಪಸ್ ಬಂದಿದೆ ಅಮೌಂಟು. 38 48% ನೀವು ಖರ್ಚು ಮಾಡಿ ಅಂತ ಕೊಟ್ಟಿದ್ರಲ್ಲ ಅದನ್ನು, ಸಂಬಳಕ್ಕೆ ದುಡ್ಡು ಸಂಬಳಕ್ಕೆ ಮಾತ್ರ ಕೊಟ್ಟು ಉಪಯೋಗಿಸಿ ಮಿಕ್ಕಿದ ಅಮೌಂಟ್ನ ಯೋಜನೆಗಳ ಅಮೌಂಟ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಅಂದರೆ ಅರ್ಥ ಏನು? ನಿಮಗೆ ಕಾರ್ಯಕ್ಷಮತೆ ಇಲ್ಲ, ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಬರಲ್ಲ. ಆಮೇಲೆ ಇದೆಲ್ಲದಕ್ಕಿಂತ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. DBT ಸ್ಕೀಮ್ನಲ್ಲಿ 7 ಸ್ಕೀಮ್ ಕೊಡ್ತಿದ್ರು, ಇವತ್ತು ನಾವು ಕೊಡ್ತಿರ್ತಕ್ಕಂಥದ್ದು 40+ ಸ್ಕೀಮ್ಸು. ಅದಾದಮೇಲೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗು ನೀವು ಕೊಟ್ಟಿರ್ತಕ್ಕಂಥದ್ದು 10 ವರ್ಷದಲ್ಲಿ UPA 1 and 2ನಲ್ಲಿ ಕೇವಲ 30, ನಾವು 300 ಸ್ಕೀಮ್ಸ್ಗೆ ನಾವು ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗ್ ಕೊಟ್ಟಿದ್ದೀವಿ. ನೀವು 13 ಪೈಸಾ ಅಂತ ಹೇಳ್ತೀರಾ, 13 ಪೈಸಾ ಅಲ್ಲ, ಅದು 52.5 ಪೈಸಾ. ನೀವು DBT ಮತ್ತು ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗ್ನ ಮರ್ತು ಬಿಡ್ತೀರಾ. ಇಷ್ಟೆಲ್ಲ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಬಲಿಷ್ಠ ಮಾಡಲಿಕ್ಕೆ ಮಾಡಿದ್ರೆ ನೀವು ಹೇಳಿದ್ದೇನು ಅಂತಂದ್ರೆ ಸಿಲಿಂಡರ್ ಪ್ರೈಸ್ ಬರ್ತಾ ಇರುವಂತದ್ದು ಡೆವಲ್ಯೂಷನ್ ಕಡಿಮೆ ಆಗಿರುವಂತದ್ದು ಎಷ್ಟು ಪರ್ಸೆಂಟೇಜ್ ಇಂದ ಎಷ್ಟು ಡೆವಲ್ಯೂಷನ್ ಅವ್ರು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇರಬಹುದು ಕಾಂಗ್ರೆಸ್ ಅವರು. ಡೆವಲ್ಯೂಷನ್ ಆಫ್ ಫಂಡ್ ಅಲ್ಲಿ ಕಡಿಮೆ ಆಗಿರುವಂತದ್ದು ಅಂಕಿಅಂಶನೇ ಹೇಳ್ತಾರೆ ಅಶೋಕ್ ಗೌಡ್ರೆ, ಅಂಕಿಅಂಶನೇ ಪರ್ಸೆಂಟೇಜ್ Evolution has got 2 factors. One factor was Jammu Kashmir was become as united. Jammu Kashmir united territory union territory ಆಯ್ತು ಅನ್ನೋ ಕಾರಣಕ್ಕಾಗಿ ಅದೊಂದೇ ಕಾರಣಕ್ಕಾಗಿ ಆಗಿರೋದಲ್ಲ ಇದು. ಕಮಿಷನ್ಸ್ ಏನಿದೆ, ಫೈನಾನ್ಸ್ ಕಮಿಷನ್ಸ್ ಆಗಿದೆ, 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಗಳು ರೆಡಿ ಆಗಿದ್ವು. ಅಲ್ಲ, ಫೈನಾನ್ಸ್ ಕಮಿಷನ್ಸ್ ಏನಿದೆ ಎಲ್ಲ ರಾಜ್ಯಗಳದ್ದು ಸಹ ಅದರಲ್ಲಿ ಒಂದು ವರ್ಡ್ ಇರುತ್ತೆ. ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂತಹವರು ಕರೆಕ್ಟಾಗಿ FM ಫೈನಾನ್ಸ್ ಮಿನಿಸ್ಟರ್ ಹೋದ್ರೆ ಅದಕ್ಕೆ ಪ್ರತಿಪಾದನೆ ಮಾಡಬಹುದು. ಕಳಿಸೋದು ಯಾರು? ಅಲ್ಲ, ಅದು ಅವಾಗ ನಿಮ್ಮ ಸರ್ಕಾರನೇ ಇತ್ತು ಅಂತ ಕರ್ನಾಟಕದಲ್ಲಿ ಸರ್ಕಾರ ಕೂಡ ಇತ್ತು. ಮೂರು ಪಕ್ಷಗಳ ಹೊಣೆಗಾರರು ನೋಡಿ, ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಇದ್ರು, JDS ಅವರು ಮುಖ್ಯಮಂತ್ರಿ ಇದ್ರು, BJP ಅವರು ಮುಖ್ಯಮಂತ್ರಿ ಇದ್ರು. ಈ ಫೈನಾನ್ಸ್ ಕಮಿಷನ್ ರೆಡಿ ಆದಾಗ ಮೂರು ಪಕ್ಷದವರು ಹೊಣೆಗಾರರು. ಪಕ್ಷಗಳವರು ರಾಜಕೀಯದ ವಾರ್ಷಿಕವಾಗಿ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥದ್ದು. ನೀವು ಬರುವಂಥದ್ದು ಎಷ್ಟು? 37,000 ಕೋಟಿ ರೂಪಾಯಿ ಡೆವಲ್ಯೂಷನ್ ಅಲ್ಲಿ, 13,000 ಕೋಟಿ ರೂಪಾಯಿ ಬಂದ್ಬಿಟ್ಟು ಪ್ರೋತ್ಸಾಹಧನ ಇಳಿಕೆ, ನೀರಿನ ದರ ಏರಿಕೆ, ಎಲೆಕ್ಟ್ರಿಸಿಟಿ ದರ ಏರಿಕೆ, ಅದು ಇವ್ರ ಕೊಡುಗೆ. ಅದನ್ನ ನೀವು ಜಾರಿಗೊಳಿಸಿದಂತವ್ರು ನೀವು. ಬರೀ 10 ಪೈಸಾ ಮಾತ್ರ ಇವರು ಮಾಡ್ತಾರೆ. ಅದನ್ನ ಇನ್ನು ಈಗ ಅವ್ರು ಮಾಡ್ತಾರೆ. ಮತ್ತೆ ಬಿತ್ತನೆ ಬೀಜ ಆಯ್ತು ಕೂಡ ಕೇಳಿ, ಈಗ ವಿಶೇಷ ಅನುದಾನ ಕೂಡ ಕೇಳಿ, ಕೂಡ ಕೇಳಿ. 4,000 ಈಗ 5,495 ಕೋಟಿ ರೂಪಾಯಿ ಹೇಳಿದ್ರು 15 ಹಣಕಾಸಿನ ಆಯೋಗದ ಕೂಡ ಕೇಳಿ. ಇವಾಗ ಅವರೇ ವಿತ್ತ ಸಚಿವರಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ದಾಖಲೆಗಳನ್ನ ಕೊಟ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂತ ಯಾವುದೇ ರೀತಿಯ ಅನುದಾನವನ್ನ ನಿಲ್ಸಿರೋದನ್ನ ನೀವು ತಗೊಬನ್ನಿ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಒಂದು ದಿನಾದ್ರೂ ಯಾರಾದ್ರೂ ಎಂಪಿಗಳು, ಸಂಸದರು, ಬಿಜೆಪಿ ಸಂಸದರು ಧ್ವನಿ ಎತ್ತಿದ್ದಾರಾ? ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ದಾರಾ? ಇಲ್ಲ, ನೀವು 6 ತಿಂಗಳಾಯ್ತು ನೀವು ಬರ ಪರಿಹಾರ ನೀವು ಕೊಟ್ಟಿಲ್ಲ ಅಂತ ಹೇಳಿ ಯಾವತ್ತಾರು ಧ್ವನಿ ಎತ್ತಿದ್ದಾರಾ? ಯಾವತ್ತೂ ರಾಜ್ಯದ ಪರವಾಗಿ ಮಾತಾಡಲ್ಲ. ರಾಜಕೀಯಕ್ಕೇನು ಬೇಕೋ ರಾಜ್ಯದ ಹಿತ ಬಿಟ್ಬಿಡ್ತಾರೆ, ರಾಜಕೀಯಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡು ಧೈರ್ಯ ಬೇಕ್ರಿ. ಸಂಸದರಾದವರು ರಾಜ್ಯದ ಪರವಾಗಿ ಧೈರ್ಯ ಬೇಕು, ವಿರುದ್ಧವಾಗಿ ಮಾತಾಡಬೇಕು. 5,300 crores ಬಗ್ಗೆ ಹೇಳ್ತಾರೆ ಭದ್ರಾ ಮೇಲ್ದಂಡೆನಲ್ಲಿ. ಇವ್ರು ಏನ್ ದಾಖಲೆ ಕೊಡಬೇಕು ಅದು ಕೊಟ್ರೆ ಖಂಡಿತ ಘೋಷಣೆ ಮಾಡಿದ್ರೆ ಯಾವ ಘೋಷಣೆ ಮಾಡಿದ್ರಿ? ಹೌದು, ಕರ್ನಾಟಕದಲ್ಲಿ ಎಡಿಟರ್ ನಿಮ್ಮವರು ಇದ್ದಾರೆ. ಒಂದ್ ನಿಮಿಷ, ನೀವು ಕರ್ನಾಟಕದಲ್ಲಿ
ಅಲ್ಲ, ಅಲ್ಲ, ಒಂದ್ ನಿಮಿಷ. ಹಣವನ್ನ ಬಿಡುಗಡೆ ಮಾಡಬೇಕು. ನಟರಾಜ್ ಗೌಡ್ರೆ, ನೀವು ಮಾತಾಡ್ಬೇಕಾದ್ರೆ ಮಾತಾಡಲ್ಲ. ಒಂದ್ ನಿಮಿಷ. ಅಶೋಕ್ ಗೌಡ್ರೆ, ಇದು ಅವ್ರು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳುವಂತದನ್ನ ಇವಾಗ ಹೇಳೋದಲ್ಲ. 2023 ಘೋಷಣೆ ಮಾಡಿದ್ರಲ್ಲ. ಈಗ ಒಂದ್ ನಿಮಿಷ. 2023 ಮೇ ತಿಂಗಳ ನಂತರ ತಾನೇ ಅವ್ರು ಬಂದಿರೋದು. ಒಂದು ಎಕ್ಸಾಂಪಲ್ ನಿಮ್ದು ಸಮೂಹವಾದಂತಹ ಚಾನಲ್ಸ್ ಎಲ್ಲಾ ಕಡೆ ಇದೆ. ನೀವೇನೋ ಒಂದು ಬಡ್ಜೆಟ್ಗೆಗೋಸ್ಕರ ರಿಕ್ವೆಸ್ಟ್ ಮಾಡಿರ್ತಾರೆ, ಅವ್ರು ಬಡ್ಜೆಟ್ ನಲ್ಲಿ ಎತ್ತಿಟ್ಬಿಡ್ತಾರೆ. ಅದು ನೀವೇನಾಗುತ್ತೆ, ನೀವು ಕೊಡ್ಬೇಕಾದ್ರೆ ದಾಖಲೆ ಕೊಟ್ಟಿರ್ತಾನೆ, ಅವ್ರು ಬಿಡೋ ರಿಲೀಸ್ ಇಂಥ ಸಮರ್ಥನೆಗಳು ನಮ್ಗೆ ಅನ್ಯಾಯ ಆಗ್ತಿರೋದು. ಇಂಥ ಸಮರ್ಥನೆಗಳು ಅನ್ಯಾಯ ಆಗ್ತಿರೋದು. ಇಂಥ ಸಮರ್ಥನೆಗಳಿಗೆ ಕರ್ನಾಟಕ ಅನ್ಯಾಯ ಆಗ್ತಿರೋದು. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ಚರ್ಚೆನ ನಡೆಸ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.